ಕಫ ಅನ್ನೋದು ಮೊದಲಿಂದಲೂ ಇದೆ, ಬಟ್ ಇತ್ತೀಚೆಗೆ ಇಷ್ಟೊಂದು ಕಾಮನ್ ಆಗೋದಕ್ಕೆ ಕಾರಣ ಏನು ಸರ್? ಮಳೆ ಬರುತ್ತೆ, ಮತ್ತೆ ಸಾಯಂಕಾಲ ಆದ ತಕ್ಷಣ ಬಿಸಿಲು ಬರುತ್ತೆ. ಈ ತರ ವಾತಾವರಣ ಇಮಿಡಿಯೇಟ್ ಆಗಿ ಚೇಂಜ್ ಆಗ್ತಿದ್ರೆ ವೈರಸ್ಗಳು ಮ್ಯೂಟೇಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ವೈರಲ್ ಕಾಫ್ ಅಲ್ಲಿ ಕ್ಲಾಸಿಕಲ್ ಆಗಿ ಮೊದಲನೇ ದಿನ ಕೆಮ್ಮು, ನೆಗಡಿ, ಜ್ವರ ಬರುತ್ತೆ. ನೀವು ಒಂದೇನೋ ಮಾತ್ರೆ ತಗೋತೀರಾ, ಜ್ವರ ಕಡಿಮೆ ಆಗುತ್ತೆ. ಆದ್ರೆ 15 ದಿವಸಗಳ ಕಾಲ ಕೆಮ್ಮು ಕಡಿಮೆ ಆಗದೇ ಇಲ್ಲ. ಈ ತದನಂತರ ಬರುವಂತಹ 15 ದಿವಸಗಳ ಕೆಮ್ಮು ಕಫ ಇಂದ ಅವಲಂಬಿತವಾಗಿರುತ್ತೆ. ನಮಸ್ಕಾರ ವೀಕ್ಷಕರೇ, ಡಾಕ್ಟರ್ ಬಾಸ್ಗೆ ಸ್ವಾಗತ. ನಾನು ಅಪೇಕ್ಷಾ ಜೈನ್. ಇತ್ತೀಚಿನ ದಿನಗಳಲ್ಲಿ ಈ ವೈರಲ್ ಕಫ್ ಅನ್ನುವಂಥದ್ದು ತುಂಬಾನೇ ಜಾಸ್ತಿ ಆಗ್ತಾ ಇದೆ. ಸೊ ಮನೆಗಳಲ್ಲಿ ಒಬ್ರಿಗಾದ್ರೂ ಈ ಕೆಮ್ಮು ಅನ್ನೋದು ಇದ್ದೇ ಇರುತ್ತೆ. ಹಾಗಿದ್ರೆ ಇದಕ್ಕೆ ಮೋಸ್ಟ್ ಕಾಮನ್ ರೀಸನ್ ಏನು, ಪರಿಹಾರ ಏನು, ಇವೆಲ್ಲವನ್ನ ಡಿಸ್ಕಸ್ ಮಾಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಕಾಫ್ ಎಕ್ಸ್ಪರ್ಟ್ ಆಗಿರುವಂತಹ ಡಾಕ್ಟರ್ ಗಣೇಶ್ ಪ್ರತಾಪ್ ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ನಾನಾಗ್ಲೇ ಹೇಳಿದಾಗೆ ಎಲ್ಲ ಕಡೆ ತುಂಬಾನೇ ಕಾಮನ್ ಆಗಿದೆ. ಸೊ ಕಫ್ ಅನ್ನೋದು ಮೊದಲಿಂದಲೂ ಇದೆ, ಬಟ್ ಇತ್ತೀಚೆಗೆ ಇಷ್ಟೊಂದು ಕಾಮನ್ ಆಗೋದಕ್ಕೆ ಕಾರಣ ಏನು ಸರ್? ಇವತ್ತಿನ ದಿನದಲ್ಲಿ ನಾವು ವೈರಲ್ ಕಾಫ್ ನ ತುಂಬಾ ಕಾಮನ್ ಆಗಿ ನೋಡ್ತಾ ಇದ್ವಿ. ಮುಂಚಿನ ದಿನಗಳಲ್ಲಿ ನಾವು ಬ್ಯಾಕ್ಟೀರಿಯಲ್ ಕಾಫ್, ಟಿಬಿ ಕಾಫ್ ಅಂತವೆಲ್ಲ ಜಾಸ್ತಿ ನೋಡ್ತಾ ಇದ್ವಿ. ಈ ವೈರಲ್ ಕಾಫ್ ಅಂದ್ರೆ ಏನು, ಯಾಕೆ ಇಷ್ಟು ಕಾಮನ್ ಆಗಿದೆ, ಈ ಏನ್ ಕಾಮನ್ ಕೋಲ್ಡ್ ಅಂತ ನೋಡ್ತಾ ಇದ್ವಿ ಮುಂಚೆ. ಒಂದ್ ದಿವಸಕ್ಕೆ ಕೆಮ್ಮು ಬರುತ್ತೆ, ಒಂದ್ ದಿವಸಕ್ಕೆ ನೆಗಡಿ, ಗಂಟಲು ಬಂದು ಹೋಗ್ತದೆ. ಆದ್ರೆ ಇವತ್ತು ನಮ್ಗೇನದು ಒಂದ್ ದಿವಸಕ್ಕೆ ಬರುವಂತದ್ದು ಕೆಮ್ಮು, ನೆಗಡಿ, ಜ್ವರ ಒಂದ್ ದಿವಸ ಬರುವಂತದ್ದು 15 ದಿವಸ ಆದ್ರೂ ಕೆಮ್ಮು ಹೋಗ್ತಾನೆ ಇಲ್ಲ. ತಿಂಗಳಾನ್ಗಟ್ಲೆ ಇರುತ್ತೆ. ನನಗೆ ಕ್ಲಾಸಿಕಲ್ ಆಗಿ ಹೇಳ್ತಾರೆ, 10 ಪೇಷಂಟ್ ಅಲ್ಲಿ 8 ಜನ ಪೇಷಂಟ್ಸ್ ಇದೇ ಸಿಂಪ್ಟಮ್ ಇಂದ ಬರ್ತಾ ಇರ್ತಾರೆ. ಆಕ್ಚುಲಿ ಪ್ರಮುಖವಾಗಿ ನಾವು ವಿಶ್ಲೇಷಿಸುವಾಗ ಬೇಕಾಗಿದ್ದಂತಹ ಸಂಗತಿ ಇದೆ, ಯಾಕೆ ವೈರಲ್ ಕಾಫ್ ತುಂಬಾ ಕಾಮನ್ ಆಗಿದೆ. ಸೊ ಈ ವಾತಾವರಣ ಏನು, ಈ ಬೆಂಗಳೂರಂತ ನಗರದಲ್ಲಿ ಮಳೆ ಬರುತ್ತೆ, ಮತ್ತೆ ಸಾಯಂಕಾಲ ಆದ ತಕ್ಷಣ ಬಿಸಿಲು ಬರುತ್ತೆ. ಈ ತರ ವಾತಾವರಣ ಇಮಿಡಿಯೇಟ್ ಆಗಿ ಚೇಂಜ್ ಆಗ್ತಿದ್ರೆ ವೈರಸ್ಗಳು ಮ್ಯೂಟೇಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲಿ ಅಂತ ಅಷ್ಟೇ ಅಲ್ಲ, ಇಡೀ ವಿಶ್ವದಲ್ಲೇ ಕೂಡ ಈ ವೈರಸ್ ಮ್ಯೂಟೇಷನ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ. ಕೋವಿಡ್ ತದನಂತರ ಈ ಮ್ಯೂಟೇಷನ್ ತುಂಬಾ ನೋಡ್ತಾ ಇದ್ವಿ. ಸೊ ವೈರಲ್ ಕಾಫ್ ಅಲ್ಲಿ ಕ್ಲಾಸಿಕಲ್ ಆಗಿ ಮೊದಲನೇ ದಿನ ಕೆಮ್ಮು, ನೆಗಡಿ, ಜ್ವರ ಬರುತ್ತೆ, ಅಥವಾ ಮೊದಲನೇ ದಿನ ನೆಗಡಿ, ಗಂಟ್ಲು ನೋವು ಬರುತ್ತೆ. ಅದಾದ್ಮೇಲೆ ಜ್ವರ, ಮೈಕೈ ನೋವು, ಸುಸ್ತಾಗುತ್ತೆ. ಅದಕ್ಕೆ ನೀವು ಒಂದೇನೋ ಮಾತ್ರೆ ತಗೋತೀರಾ, ಜ್ವರ ಕಡಿಮೆ ಆಗುತ್ತೆ. ಆದ್ರೆ 15 ದಿವಸಗಳ ಕಾಲ ಕೆಮ್ಮು ಕಡಿಮೆ ಆಗದೇ ಇಲ್ಲ. ಈ ತದನಂತರ ಬರುವಂತಹ 15 ದಿವಸಗಳ ಕೆಮ್ಮು ಕಫ ಇಂದ ಅವಲಂಬಿತವಾಗಿರುತ್ತೆ. ನಿಮಗೆ ವೀಸಿಂಗ್ ತರ ಗುರು ಶಬ್ದ ಬರ್ತಾ ಇರುತ್ತೆ. ಆ ಕಫ ಹೊರಗಡೆ ತೆಗೋಣ ಅಂದ್ರೆ ಹೊರಗಡೆ ಬರ್ತಾ ಇರಲ್ಲ, ಗಟ್ಟಿಯಾಗಿ ಒಳಗಡೆ ಏರ್ವೇಸ್ ಅಲ್ಲಿ ಬ್ಲಾಕ್ ಆಗಿರುತ್ತೆ. ಫಸ್ಟ್ ಟೈಮ್ ನಿಮ್ ಜೀವನದಲ್ಲಿ ವೀಸಿಂಗ್ ತರ ಅನುಭವಿಸ್ತೀರ. ಇದಕ್ಕೆ ಪೋಸ್ಟ್ ವೈರಲ್ ಟ್ರೇಕಿಯೋ ಬ್ರಾಂಕೈಟಿಸ್ ಅಂತ ಕರೆಯೋದು. ವೈರಲ್ ಫೀವರ್ ಬಂದ ನಂತರ ಆ ವೈರಸ್ ಏನಿರುತ್ತೆ ಏರ್ವೇ ಅಲ್ಲಿ ಡ್ಯಾಮೇಜ್ ಮಾಡಿರುತ್ತೆ. ಮೂಗ್ನಿಂದ ಹಿಡಿದು ಏರ್ವೇ, ಲಂಗ್ಸ್, ಬ್ರಾಂಕ್ಯೂಲ್ ತನಕ ಆ ಮ್ಯೂಕೋಸ ಲೇಯರ್ನ ಡ್ಯಾಮೇಜ್ ಮಾಡಿ ಹೋಗಿರುತ್ತೆ. ಸೊ ಇದರಿಂದ ನಿಮ್ಗೇನಾಗುತ್ತೆ, ನೆಗಡಿ, ಏರ್ವೇ ಅಂದ್ರೆ ಅಪ್ಪರ್ ಏರ್ವೇ ಅಂತ ಹೇಳಿದಾಗ ಮೂಗ್ ಬರ್ಬೋದು, ಗಂಟ್ಲು ಬರ್ಬೋದು, ಅಲ್ಲಿಂದ ವಾಯ್ಸ್ ಬಾಕ್ಸ್ ಬರ್ಬೋದು. ಸೊ ರಿಕರೆಂಟ್ ಆಗಿ ನೆಗಡಿ ಬರ್ತಾನೆ ಇರುತ್ತೆ. ನಿಮ್ ಸೈನಸಸ್ ಎಲ್ಲ ಬ್ಲಾಕ್ ಆಗ್ತಾ ಇರುತ್ತೆ, ಹೆವಿ ಹೆಡೆಡ್ನೆಸ್ ಅನಿಸ್ತಾ ಇರುತ್ತೆ. ಅದಾದ್ಮೇಲೆ ಗಂಟ್ಲು ನೋವು ಬಂದಿರುತ್ತೆ, ತುಂಬಾ ಸಿವಿಯರ್ ಥ್ರೋಟ್ ಪೇನ್ ಇರುತ್ತೆ. ಆಮೇಲೆ ಜ್ವರ ಬಂದಿರುತ್ತೆ. ಅದು ಒಂದ್ ದಿವಸ ಮಾತ್ರ ತಗೊಂಡ್ರೆ ಜ್ವರ ಕಡಿಮೆ. ಆದ್ರೆ ಕೆಳಗಡೆ ಹೋದಂಗೆ ಏರ್ವೇಸ್ ಅಲ್ಲಿ ಇರುವಂತ ಕಫ ಬ್ಲಾಕ್ ಆಗ್ಬಿಟ್ಟು ತಿಕ್ ಮ್ಯೂಕಸ್ ಇರುತ್ತೆ. ಸೊ ಅದು 15 ದಿವಸ ಆದ್ರೂ ಕಡಿಮೆನೇ ಆಗೋದಿಲ್ಲ. ನಮ್ ಜನ ಏನ್ ಮಾಡ್ತಾರೆ, ಈ ತರ ಕೆಮ್ಮು ಕಡಿಮೆ ಆಗಿಲ್ಲ ಅಂತ ಹೇಳಿ ಅವರಾಗೆ ಅವರು ಅಥವಾ ಲೋಕಲ್ ಡಾಕ್ಟರ್ ಆಂಟಿಬಯೋಟಿಕ್ ಮೇಲೆ ಆಂಟಿಬಯೋಟಿಕ್, ಮೊದಲೊಂದು ಆಂಟಿಬಯೋಟಿಕ್ ತಗೋತಾರೆ, ಅದು ಕಡಿಮೆ ಆಗಿಲ್ಲ 3 ದಿವಸ ಅಂತಂದು ಇನ್ನೊಂದು ಆಂಟಿಬಯೋಟಿಕ್ ತಗೋತಾರೆ. ಈ ತರ ಆಂಟಿಬಯೋಟಿಕ್ ಮೇಲೆ ಆಂಟಿಬಯೋಟಿಕ್ ತಗೋತಾ ಇದ್ದರೆ ವೈರಲ್ ಕಾಫ್ ಹೇಗೆ ಹೋಗುತ್ತೆ? ಸೊ ಜನ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿದ್ದ ಸಂಗತಿ ಏನು ಅಂತಂದ್ರೆ, ಮೋಸ್ಟ್ ಕಾಮನ್ ಕಾಫ್ ಕಾರಣ ಏನು ಅಂತಂದ್ರೆ ವೈರಲ್ ಕಾಫ್. 50 ವರ್ಷ ಈ ವೈರಲ್ ಕಾಫ್ ಬಗ್ಗೆ ಅಧ್ಯಯನ ಮಾಡಿದ್ದಾರೆ. ಅದ್ರ ಬಗ್ಗೆ ನಮಗೆ ರಿಸಲ್ಟ್ ಬಂದಿರೋದು ಏನು ಅಂತಂತಂದ್ರೆ, ಇಟ್ಸ್ ಅ ಸೆಲ್ಫ್ ಲಿಮಿಟಿಂಗ್ ಥಿಂಗ್. ಅದಾಗೆ ಅದು ಕಡಿಮೆ ಆಗುತ್ತೆ. ನೀವು ಮಾಡಬೇಕಾಗಿದ್ದ ಕರ್ತವ್ಯ ಇಷ್ಟೇ. ಅದರಿಂದ ಸಫರ್ ಏನಾಗ್ತಿರಲ್ಲ, ಜೋರಾಗಿ ಕೆಮ್ಮಿ ಸುಸ್ತಾಗ್ತಿದ್ದು, ಗಂಟ್ಲು ನೋವು ಬರ್ತಾ ಇದ್ದು, ಆ ರಭಸಕ್ಕೆ ಹೊಡೆತಕ್ಕೆ ನಿಮ್ಗೆ ವೀಸ್ ಏನ್ ಬರ್ತಾ ಇತ್ತಲ್ಲ ಅದನ್ನ ಕಂಟ್ರೋಲ್ ಮಾಡೋದು. ಸಫರ್ ಜಾಸ್ತಿ ಆಗ್ಬಾರ್ದು, ಅದರಿಂದ ಸೀರಿಯಸ್ ಆಗ್ಬಾರ್ದು, ಉಸಿರಾಡಕ್ಕೆ ಸಮಸ್ಯೆ ಆಗೋ ತನಕ ಹೋಗ್ಬಾರ್ದು. ಅದಕ್ಕೆ ಸಿಂಪಲ್ ಆಗಿ ನಾವು ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಕೊಡ್ತೀವಿ, ಸಿಂಪ್ಟಮೆಟಿಕ್ ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಕಫ ಹೊರಗಡೆ ತೆಗಿಯಕ್ಕೆ ನೆಬುಲೈಸೇಷನ್ ಕೊಡ್ತೀವಿ, ಇನ್ನೇಲ್ಡ್ ಮೆಡಿಸಿನ್ ಕೊಡ್ತೀವಿ.
ಆಂಟಿವೈರಲ್ಸ್ ಕೊಡ್ಬೋದು, ಸಿಂಪಲ್ ಸಿರಪ್ ಕೊಡ್ಬೋದು. ಬಟ್ ಎಲ್ಲದಕ್ಕೂ ಆಂಟಿಬಯೋಟಿಕ್ ಸುಮ್ಮನೆ ತಗೋತಾ ಇದ್ರೆ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಡೆವಲಪ್ ಆಗ್ಬಿಡುತ್ತೆ. ಅಲ್ಲಿ ಬ್ಯಾಕ್ಟೀರಿಯಾ ಇಲ್ಲೇ ಇಲ್ಲ. ಸುಮ್ಮನೆ ನೀವು ಸಣ್ಣ ಪುಟ್ಟಿದ್ದಕ್ಕೆ ಆಂಟಿಬಯೋಟಿಕ್ ತಗೊಂಡ್ರೆ ನಾಳೆ ಯಾವುದೋ ದೊಡ್ಡ ಇನ್ಫೆಕ್ಷನ್ ಆದಾಗ ಆ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಡೆವಲಪ್ ಮಾಡ್ಕೊಂಡ್ಬಿಟ್ರದು ಬಾಡಿ. ಆ ಆಂಟಿಬಯೋಟಿಕ್ ವರ್ಕೇ ಆಗೋದಿಲ್ಲ. ಆವಾಗ ನೀವು ಸಣ್ಣ ಪುಟ್ಟ ಕೆಮ್ಮಿಗೂ ಹೋಗಿ ಅಡ್ಮಿಟ್ ಮಾಡಿ ಇಂಜೆಕ್ಷನ್ನೇ ಕೊಡಬೇಕಾಗುತ್ತೆ. ಸೊ ಆದಷ್ಟು ಕೆಮ್ಮುಗಳಿಗೆ ಆಂಟಿಬಯೋಟಿಕ್ನ ಕಡಿಮೆ ಯೂಸ್ ಮಾಡಬೇಕು. ಮನೆ ಮದ್ದುಗಳು ಸಿಂಪಲ್ ಆಗಿ ನಾನು ಹೇಳಿದ ಕಷಾಯಗಳನ್ನು ಜಾಸ್ತಿ ಯೂಸ್ ಮಾಡಿ ಸೂತ್ನಿಂಗ್ ಎಫೆಕ್ಟ್ ತಗೊಂಡು ಸ್ಟೀಮ್ ಇನ್ಹಲೇಷನ್, ನೆಬುಲೈಸೇಷನ್ ಇಂಥವನ್ನು ಯೂಸ್ ಮಾಡಿದ್ರೆ ತಾನಾಗೆ 15 ದಿವಸಗಳ ಕಾಲ ಕಡಿಮೆ ಆಗ್ತಾ ಕೆಮ್ಮು ಕಡಿಮೆ ಆಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.